8.5 ವರ್ಷ ಆಗಿದೆ. ಹಲೋ ಫ್ರೆಂಡ್ಸ್, ನೋಡಿ ಇಲ್ಲೊಬ್ರು ಗೈಡ್ ಅವರ ಅವರು ಮಧುಗಿರಿ ಬೆಟ್ಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರು ಮಾಡ್ತಾರೆ ನೋಡಿ. ಜೈ ಶ್ರೀ ಸದ್ಗುರುನಾಥ ನಮೋ ನಮಃ. ನೋಡಿ ಸ್ನೇಹಿತರೆ, ಅಣ್ಣವರೇ ಅಕ್ಕನವರೇ, ನಮ್ಮದು ಮಧುಗಿರಿ. ಈ ಬೆಟ್ಟದಲ್ಲಿ ಮೇಕೆ ಮೇಯಿಸ್ಕೊಂಡು ಮತ್ತು ಈ ಬೆಟ್ಟಕ್ಕೆ ಗೈಡ್ ಕೆಲಸ ಮಾಡ್ಕೊಂಡಿರ್ತೀವಿ. ನಮ್ಮ ಈ ಏಕಶಿಲಾ ಬೆಟ್ಟ ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು ಅನ್ನೋರೆ. ಒಂದೇ ಕಲ್ಲು ಕೆಳಗಡೆಯಿಂದ ಮೇಲಕ್ಕನ್ನ. ಅಂದರೆ ನಿಮಗೆ ಗೂಗಲ್ ಯೂಟ್ಯೂಬ್ನಲ್ಲಿ ಏನು ತೋರಿಸ್ತೈತೆ ಅಂದರೆ ಶ್ರಾವಣದುರ್ಗ ಫಸ್ಟ್ ಸೆಕೆಂಡ್ ಅಂತ ತೋರಿಸುತ್ತೆ ಅಣ್ಣವ್ರೆ. ಆದರೆ ನಿಮ್ಮಂಥ ಅಣ್ಣವರು ಅಕ್ಕನವರು ಸ್ನೇಹಿತರು ಮಿತ್ರರು ಇವರೆಲ್ಲ ಬಂದಾಗ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಅವ್ರನ್ನ ಕರ್ಕೊಂಡಾಗ ಅವ್ರಿಗೆಲ್ಲ ತೋರಿಸ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಅಣ್ಣವ್ರು ಅಕ್ಕನವರು ಸ್ನೇಹಿತರು, ಅಣ್ಣ ಶ್ರಾವಣದುರ್ಗ ಬೆಟ್ಟ ಆರಾಮಾಗಿ ಇಳಿಬೋದಣ್ಣ, ಇದು ಹೋಗ್ತಾ ಹೋಗ್ತಾ ಬೆಟ್ಟ ಬೆಳೀತೈತೆ ಅನ್ನೇ ಕಾಣಿಸುತ್ತೆ ಅಂತಾರೆ. ಅಷ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ, ನಮ್ಮ ಮಧುಗಿರಿಯಲ್ಲಿ ಇರತಕ್ಕಂಥ ಒಂದು ಏಕಶಿಲಾ ಬೆಟ್ಟ ಸ್ನೇಹಿತರೆ. ಈ ಬೆಟ್ಟ ಸ್ನೇಹಿತರೆ ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ವಿಜಯನಗರ ಸಾಮಂತನಾಗಿದ್ದ ಮಧುಗಿರಿಯ ಪಾಳ್ಯಗಾರ ರಾಜ ಹಿರೇಗೌಡ ಮೊದಲಿಗೆ ಈ ಕೋಟೆ ಎಲ್ಲ ಕಟ್ಟಿಸಿದ್ದು ಸ್ನೇಹಿತರೆ. ಅವರಾದ ನಂತರ ಮೈಸೂರಿನ ದಳವಾಯಿ ದೇವರಾಜ ಅರಸನ್ನವರು 1678ರಲ್ಲಿ ಅವರು ಇಲ್ಲಿ ರಾಜಭಾರ ಮಾಡೋರು ಸ್ನೇಹಿತರೆ. ಅವರು ಆದಮೇಲೆ ಗಂಗರು ಮತ್ತು ನೊಬಲರು ರಾಜಭಾರ ಮಾಡವ್ರೆ. ಅವರು ಆದಮೇಲೆ ರಾಜ ಚಿಕ್ಕಪ್ಪಗೌಡ ವಂಶಸ್ಥರು ರಾಜಭಾರ ಮಾಡವ್ರೆ. ಅವರು ಆದಮೇಲೆ ಹೈದರಾಳಿಯವರು ರಾಜಭಾರ ಮಾಡವ್ರೆ ಸ್ನೇಹಿತರೆ. ನೀವು ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಮೇಲಿಂದ ನೋಡಿದ್ರೆ ಟೌನ್ ಮಧ್ಯೆ 2 ಟೆಂಪಲ್ ದೇವಸ್ಥಾನಗಳು ಕಾಣ್ತಾವೆ ಸ್ನೇಹಿತರೆ. ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇನ್ನೊಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಮತ್ತು ಅಲ್ಲಿಂದ ಒಳಗಡೆ ನೀವು ಎಂಟ್ರೆನ್ಸ್ ಬರಬೇಕಾದ್ರೆ ಲೆಫ್ಟಲ್ಲಿ ನಿಮಗೊಂದು ಮಣ್ಣು ರೋಡ್ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ನೀವು ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ಒಂದು ಕುಡಿಯೋ ನೀರು ಬಾವಿ ಇದೆ ಸ್ನೇಹಿತರೆ. ಲೆಕ್ಕಾಗ್ರಿ, 15ನೇ ಶತಮಾನದಲ್ಲಿ ತೆಗೆಸಿರೋದು, ಇವತ್ತು 21ನೇ ಶತಮಾನ. ಇಲ್ಲಿವರೆಗೂ ಎಂಟೇರು ಮಧುಗಿರಿಯವರೆಲ್ಲ ಆ ಬಾವಿಯಲ್ಲಿ 2 ಬಿಂದಿಗೆಯಿಂದ 20-30 ಬಿಂದಿಗೆ ನೀರು ತೊಗೊಂಡಿರ್ತಾರೆ ಕುಡಿಯೋದಕ್ಕೆ. ಆ ಸಿಹಿ ನೀರು ಬಾವಿ ನೋಡ್ಬೋದು ಸ್ನೇಹಿತರೆ. ಆಮೇಲೆ ಅಲ್ಲಿ ಉಯ್ಯಾಲೆ ಕಂಬಗಳಂತಿದ್ದಾವೆ, ಕಂಬಗಳಿದಾವೆ, ಕಲ್ಲಿನ ಕಂಬಗಳು 4 ಇದ್ದಾವೆ, ಅವನ್ನ ನೋಡ್ಬೋದು. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಚಿಕ್ಕದಾಗಿರೋ ದೇವಸ್ಥಾನ ಆದರೂ ಕೀರ್ತಿ ದೊಡ್ಡದಾಗಿದೆ ಸ್ನೇಹಿತರೆ. ಮಧ್ಯೆ ವೇಣುಗೋಪಾಲ ಸ್ವಾಮಿ ವಿಗ್ರಹ ಐತೆ, ಒಂದು ಕಡೆ ಗರ್ಗಾನಂದ ವಿಗ್ರಹ ಐತೆ, ಒಂದು ಕಡೆ ಆಂಜನೇಯ ಸ್ವಾಮಿ ವಿಗ್ರಹ ಐತೆ, ಒಂದು ಕಡೆ ಅಲಮೇಲು ತಾಯಿ ವಿಗ್ರಹ ಐತೆ, ಒಂದು ಕಡೆ ಲಕ್ಷ್ಮೀದೇವಿ ವಿಗ್ರಹ ಐತೆ. ಆಮೇಲೆ ಈ ಕಾಂಪೌಂಡ್ ಎಷ್ಟೈತೆ ಅಷ್ಟೊಂದು ನೀರಿನ ಕಲ್ಯಾಣಿ ಐತೆ ಸ್ನೇಹಿತರಲ್ಲಿ. ಆ ಕಲ್ಯಾಣಿ ಏನಕ್ಕಂದರೆ ಆ ಸ್ವಾಮಿಗೆ ತೊಳೆಯೋದಕ್ಕೂ ಅದಕ್ಕೆಲ್ಲ ಬಳಸೋಕ್ಕೆಲ್ಲ ಮಾಡೋರಂತೆ. ಅವು ನಾವು ಉಯ್ಯಾಲ ಕಂಬಗಳು ಏನಕ್ಕೆ ಕರೀತಾರಂದರೆ ಆ ಸ್ವಾಮಿನ ಇವ್ರು ಇಲ್ಲೆಲ್ಲ ಮೆರವಣಿಗೆ ಮಾಡಿದ್ಮೇಲೆ ತಗೊಂಡೋಗಿ ಅಲ್ಲಿ ತೊಟ್ಲಲ್ಲಿ ಕೂಡಿಸಿ ತೂಗೋರಂತೆ. ಅದಕ್ಕೆ ಉಯ್ಯಾಲೆ ಕಂಬಗಳು ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ನೀವು ಒಳಗಡೆಗೆ ಬಂದರೆ ನಮ್ಮ ಏಕಶಿಲಾ ಬೆಟ್ಟಕ್ಕೆ 3 ಥರ ಹೆಸರಿಕ್ಕವ್ರೆ ಸ್ನೇಹಿತರೆ. ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಸ್ನೇಹಿತರೆ. ಅಂತರಾಳ ಬಾಗಿಲು ಅಂದರೆ ನೀವು ನಮ್ಮ ಈ ಬೆಟ್ಟದ ಒಳಗಡೆಗೆ ಬಂದಾಗ ಎಡಗಡೆಗೆ ಕೋದಂಡ ಸ್ವಾಮಿ ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿಂದ ಸ್ವಲ್ಪ ನೀವು ಆಪೋಸಿಟ್ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ, ಅದರೊಳಗಡೆ ಹೋಗ್ಬಿಟ್ರೆ ಅಲ್ಲಿ ಲೆಫ್ಟಲ್ಲೊಂದು ರೈಟಲ್ಲೊಂದು, ಅಂದರೆ ಬಲಗಡೆ ಒಂದು ಎಡಗಡೆಗೊಂದು ಕಲ್ಲಲ್ಲಿ ದೊಡ್ಡದಾಗಿ ಆನೆ ಬಿಡಿಸೋರು ಸ್ನೇಹಿತರೆ. ಅದು ಅಂತರಾಳ ಬಾಗಿಲು ಅಂತ ಸ್ನೇಹಿತರೆ. ಆಮೇಲೆ ನೀವು ನಮ್ಮ ಮಧುಗಿರಿ ಬೆಟ್ಟ ಹತ್ತಬೇಕಾದ್ರೆ ಕೋದಂಡ ಸ್ವಾಮಿ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದಾಗ ಎಡಗಡೆಯಿಂದ ಬೆಟ್ಟ ಪ್ರವೇಶ ಮಾಡಬೇಕು ಸ್ನೇಹಿತರೆ. ಅಲ್ಲಿ ಒಂದು ದೊಡ್ಡ ಬಾಗಿಲು ಸೈಡಲ್ಲಿ ಒಂದು ಚಿಕ್ಕದಾಗಿರೋ ಬಾಗಿಲಿದೆ ಸ್ನೇಹಿತರೆ. ಆ ಥರ ಬಾಗಿಲು 5 ಬಾಗಿಲಿದೆ ಸ್ನೇಹಿತರೆ. ಅವನ್ನ ದಿಡ್ಡು ಬಾಗಿಲು ಅಂತ ಕರೀತಾರೆ, ಗಿಡ್ಡು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಅವನ್ನ ನಿರ್ಮಾಣ ಮಾಡಿರೋ ಉದ್ದೇಶ ಏನು ಅಂದರೆ ಸ್ನೇಹಿತರೆ, ನಮ್ಮ ಏಕಶಿಲಾ ಬೆಟ್ಟಕ್ಕೆ ಈ ದೊಡ್ಡ ಬಾಗಿಲವಲ್ಲ, ಅವು ಹಗಲೊತ್ತು ಓಪನ್ ಮಾಡಿರೋರಂತೆ ಸ್ನೇಹಿತರೆ. ಅವು ನೈಟ್ ಮುಚ್ಕೊಂಡಾಗ ಆ ಸೈನಿಕರು ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ಆ ಚಿಕ್ಕದಾಗಿರೋ ಬಾಗಿಲಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ರಂತೆ ಸ್ನೇಹಿತರೆ. ಅದಕ್ಕೆ ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು. ಆಮೇಲೆ ಮೈಸೂರು ಬಾಗಿಲು ಅಂದರೆ ಸ್ನೇಹಿತರೆ, ಇಲ್ಲೊಂದು ಕಲ್ಯಾಣಿ ಸಿಗುತ್ತೆ ನಿಮಗೆ. ಆನೆ ಬಾವಿ ಕಲ್ಯಾಣಿ ಅಂತಾರೆ, ಇಟ್ಟಿಗೆ ಬಾವಿ ಕಲ್ಯಾಣಿ ಅಂತಾರೆ. ಆ ಕಲ್ಯಾಣಿಯಿಂದ ನೀವು ಬೆಟ್ಟಕ್ಕೆ ಬಲಗಡೆಗೆ ಹೋಗ್ತೀರ ಸ್ನೇಹಿತರೆ. ಎಡಗಡೆಗೆ ಸೀದಾ ಸ್ಟ್ರೈಟ್ ಹೋಗ್ಬಿಟ್ರೆ ಸ್ನೇಹಿತರೆ ಮುಂದಕ್ಕೆ ಅಲ್ಲಿ ಇನ್ನೂ 3 ಬಾಗಿಲು ಸಿಗ್ತಾವೆ ಸ್ನೇಹಿತರೆ. ಅಲ್ಲಿ ಒಂದು ದೊಡ್ಡ ಬಾಗಿಲು ಅದು ಮೈಸೂರು ಕಡೆಗಿರೋದ್ರಿಂದ ಅದನ್ನು ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಈ ಥರ ಅಂತರಾಳ ಬಾಗಿಲು, ದಿಡ್ಡು ಬಾಗಿಲು, ಮೈಸೂರು ಬಾಗಿಲು ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ನಮ್ಮ ಈ ಏಕಶಿಲಾ ಬೆಟ್ಟಕ್ಕೆ ನೀವು ಕೆಳಗಡೆಯಿಂದ ಫುಲ್ಲು ಟಾಪಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಸ್ನೇಹಿತರೆ, ದೇವಸ್ಥಾನ ಐತೆ. ಅಲ್ಲಿವರೆಗೂ ಈ ಕಲ್ಲಿನ ಬಾಗಿಲು ನೀವು ಎಣಿಕೆ ಮಾಡ್ಕೊಂಡು ಹೋದರೆ ಸ್ನೇಹಿತರೆ 21 ಕಲ್ಲಿನ ಬಾಗಿಲು ಬರ್ತಾವೆ ಸ್ನೇಹಿತರೆ. ಆಮೇಲೆ ನಿಮಗೆ ಮೇಲೆಲ್ಲ ಬ್ರಿಡ್ಜ್ಗಳು ಕಾಣ್ತಾವಲ್ಲ ಸ್ನೇಹಿತರೆ, ರೌಂಡ್ ಆಗಿರೋ ಬ್ರಿಡ್ಜ್ಗಳು, 4 ಮೂಲೆ ಚೌಕಟ್ಟಾಗಿರೋ ಬ್ರಿಡ್ಜ್ಗಳು, ಅರ್ಧ ಚಂದ್ರಾಕೃತಿ, ಈ ಥರ ಬ್ರಿಡ್ಜ್ಗಳು ಅವು ಸೈನಿಕರು ಕಾವಲು ಕಾಯುವ ಬ್ರಿಡ್ಜ್ಗಳು ಸ್ನೇಹಿತರೆ. ಅದ್ರ ಮೇಲೆ ನಿಂತ್ಕೊಂಡು ನೋಡಿದಾಗ ನಮ್ಮ ಕಣ್ಣು ಎಷ್ಟು ದೂರ ನೋಡಿದ್ರೆ ಅಷ್ಟು ದೂರ ನಾವು ಅದನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಆ ಥರ ಬ್ರಿಡ್ಜ್ಗಳು ನಮ್ಮ ಏಕಶಿಲಾ ಬೆಟ್ಟಕ್ಕೆ ಈ ಫ್ರಂಟ್ ಶೇಪ್ಗೆ 25 ಬ್ರಿಡ್ಜ್ಗಳಿದ್ದಾವೆ ಸ್ನೇಹಿತರೆ, ಆ ಥರ ಬ್ರಿಡ್ಜ್ಗಳು. ಆಮೇಲೆ ನೀವು ಕೇಳಿದಿರ ಸ್ನೇಹಿತರೆ, ಚಿತ್ರದುರ್ಗದ ಬೆಟ್ಟ 7 ಸುತ್ತಿನ ಕೋಟೆ ಸ್ನೇಹಿತರೆ. ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಬಂದು 10 ಸುತ್ತಿನ ಕೋಟೆ ಸ್ನೇಹಿತರೆ. ನೀವು ಕೆಳಗಡೆಯಿಂದ ಕೌಂಟ್ ಮಾಡ್ಕೊಂಡು ಹೋದರೆ 10 ಸುತ್ತು ಕೌಂಟು ಲೆಕ್ಕ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಆಮೇಲೆ ನೀರಿನ ಕಲ್ಯಾಣಿಗಳು, ಚೆನ್ಮೆಗಳು, ದೊಣ್ಣೆಗಳು ಅಂತ 3 ಹೆಸರೈತೆ ಸ್ನೇಹಿತರೆ. ಈ ಥರ ನೀರಿನ ಕಲ್ಯಾಣಿಗಳು ಸುಮಾರು 10 ಕಲ್ಯಾಣಿಗಳು ನೋಡ್ಬೋದು ಸ್ನೇಹಿತರೆ. 10 ಕಲ್ಯಾಣಿಗೆ ಈ ಥರ ಮೆಟ್ಲೈತೆ.
ಮೊದಲನೇ ಆನೆಬಾವಿ ಕಲ್ಯಾಣಿ, ಎರಡನೇದು ಬಾತನ ಕಲ್ಯಾಣಿ, ಮೂರನೇದು ಹಂಸದ ಕಲ್ಯಾಣಿ, ನಾಲ್ಕನೇದು ಹೆಬ್ಬಾವ್ ಕಲ್ಯಾಣಿ, ಐದನೇದು ನೆವಲ್ ಕಲ್ಯಾಣಿ, ಆರನೇದು ದೊಣೆಬಂಡೆ ಕಲ್ಯಾಣಿ, ಚಂದ್ರನ ಕಲ್ಯಾಣಿ, ಭೀಮನ ಕಲ್ಯಾಣಿ, ತನ್ನೇರ ಕಲ್ಯಾಣಿ, ಹನುಮನ ಕಲ್ಯಾಣಿ ಅಂತ ಈ ಥರ 10 ಕಲ್ಯಾಣಿಗಳಿದಾವೆ ಸ್ನೇಹಿತರೆ. 10 ಕಲ್ಯಾಣಿಗಳು ದೊಡ್ಡವು. ಅವು ಕುಡಿಯೋ ನೀರಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣಿಗಳ ಸ್ನೇಹಿತರೆ. ಆಮೇಲೆ ನಮ್ಮ ಈ ಏಕಶಿಲಾ ಬೆಟ್ಟದಲ್ಲಿ 6 ಜೈಲ್ ರೂಮ್ಗಳು ನೋಡ್ಬೋದು ಸ್ನೇಹಿತರೆ. ಒಂದು ಗರಡಿ ಮನೆ ನೋಡ್ಬೋದು. ಆಮೇಲೆ ಕಲ್ಲಿನ ಮಂಟಪಗಳು 6 ನೋಡ್ಬೋದು ಸ್ನೇಹಿತರೆ. ಆಮೇಲೆ ಕಣಜಗಳು ಅಂತ ಇದಾವೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ಟೆಂಪಲ್ ಐತೆ, ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಮಗ್ಲಾಗೆ ಒಂದೈತೆ ಸ್ನೇಹಿತರೆ, ಅದ್ರ ಮೇಲೆ ಒಂದೈತೆ. ಆಮೇಲೆ 5ನೇ ಕಲ್ಲಿನ ಮಂಟಪದ ಹತ್ರ ಒಂದೈತೆ. ಮೇಲೆ ಟಾಪಲ್ಲಿ ವೇಣಿಗೆ ದೇವಸ್ಥಾನ ಹತ್ರ 3 ಕಣಜಗಳು ಸ್ನೇಹಿತರೆ ರೌಂಡಾಗಿ. ಅದರಲ್ಲಿ ಕೆಲವು ಈ ಭತ್ತ, ರಾಗಿ, ಅಕ್ಕಿ ಶೇಖರಣೆ ಮಾಡ್ತಿದ್ರಂತೆ. ಮೇಲಿರೋ ಕಣಜಗಳನ್ನ ತುಪ್ಪಜ ಕಣಜ ಅಂತ ಕರೀತಾರೆ ಸ್ನೇಹಿತರೆ. ಅವನ್ನ ತುಪ್ಪಜ ಕಣಜ ಅಂತ ಯಾಕೆ ಕರೀತಾರೆ ಅಂದರೆ, ಈ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ 21 ಬಾಗಿಲು ಮುಚ್ಚಿಬಿಟ್ರೆ ಸ್ನೇಹಿತರೆ, ಬೇರೆ ಕಡೆಯಿಂದ ಎಲ್ಲಿ ಬರೋಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ಯಾರನ್ನ ಮೇಲೆ ಹಿಂದ್ಗಡೆ ಬಂಡೆ ಮೇಲಿಂದ ಹಿಂದ್ಗಡೆ ಹತ್ತು ಬರಕ್ಕೆ ಬಂದರೆ ಅದರಲ್ಲಿ ಶೇಖರಣೆ ಮಾಡಿರತಕ್ಕಂಥ ಜೇನುತುಪ್ಪ ಅವ್ರ ಮೇಲೆ ಸುರಿಯೋರಂತ ಸ್ನೇಹಿತರೆ, ಜಾರು ಬೀಳಿ ಅಂತ. ಅದಕ್ಕಾಗಿ ಅವನ್ನ ತುಪ್ಪಜ ಕಣಜಗಳು ಅಂತ ಕರೀತಾರೆ ಸ್ನೇಹಿತರೆ. ಮತ್ತು ನಮ್ಮ ಏಕಶಿಲಾ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಗ್ರಹಗಳು 10 ಇದಾವೆ ಸ್ನೇಹಿತರೆ. ನೀವು ಕೆಳಗಡೆಯಿಂದ ಎಲ್ಲ ನೋಡ್ಕೊಂಡು ಕೌಂಟ್ ಮಾಡ್ಕೊಂಡು ಹೋಗ್ಬಿಟ್ರೆ 10 ದೇವಸ್ಥಾನಗಳನ್ನು ನೋಡ್ಬೋದು ಸ್ನೇಹಿತರೆ. ಮತ್ತು ನಮ್ಮ ಏಕಶಿಲಾ ಬೆಟ್ಟಕ್ಕೆ ಮೊದಲಿದ್ದ ಹೆಸರು ಸ್ನೇಹಿತರೆ ಮದ್ದಗಿರಿ ಅಂತ. ಮಧುಗಿರಿ ಅಂತಲ್ಲ ಸ್ನೇಹಿತರೆ, ಮದ್ದಗಿರಿ ಅನ್ನೋದಕ್ಕೆ 2 ಉದಾಹರಣೆ ಇದೆ ಸ್ನೇಹಿತರೆ. ಒಂದು ಉದಾಹರಣೆ ಬಂದು ನೀವು ಇಲ್ಲಿ 4ನೇ ಕಲ್ಲಿನ ಮಂಟಪ ಹೋಗ್ಬೇಕಾದ್ರೆ ಈ ಥರ ಮೆಟ್ಲು ಸಿಗುತ್ತೆ ಸ್ನೇಹಿತರೆ. ಆ ಮೆಟ್ಲ ಮೇಲೆಲ್ಲ ಅಲ್ಲಲ್ಲೆಲ್ಲ ನೈಸಾಗಿದೆ ಸ್ನೇಹಿತರೆ. ಅದು ನೈಸಾಗಿರೋದು ಏನಕ್ಕಂದರೆ ಇಲ್ಲೊಂದು ರೂಮ್ ಐತೆ ಸ್ನೇಹಿತರೆ. ಇದು 100 ಅಡಿ ಉದ್ದ ಐತೆ. ಅದರಲ್ಲಿ ಅರ್ಧ ರೂಮು ಮದ್ದುಗುಂಡ ರೂಮು, ಅರ್ಧ ರೂಮು ಜೈಲ್ ರೂಮ್ ಮಾಡೋರು ಸ್ನೇಹಿತರೆ. ಮದ್ದುಗುಂಡ ಅಂದರೆ ಸ್ನೇಹಿತರೆ, ನಮ್ಮ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಡ್ಡಿಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಮದ್ದು ಯಾವ ಥರ ಇರುತ್ತೋ ಆ ಥರ ಮದ್ದು ಸ್ನೇಹಿತರೆ. ಅದು ಇಷ್ಟಿಷ್ಟಪ್ಪ ಉಂಡುಂಡೆ ಇರೋ ಸ್ನೇಹಿತರೆ. ಅದನ್ನು ತಗೊಬಂದು ಈ ಬಂಡೆ ಮೇಲೆ ಹಾಕ್ಕೊಂಡು ಒಂದು ಗುಂಡು ಕಲ್ಲು ತಗೊಂಡು ಅದನ್ನೆಲ್ಲ ನುಣ್ಣಗೆ ಅರೆದು ಬಿಟ್ಟು ಅದನ್ನು ಗನ್ನಿಗೂ ಫಿರಂಗಿಗೂ ಬೆಂಕಿ ಹತ್ಕೊಳ್ಳೋಕ್ಕೆ ಬಳಸೋರಂಥ ಸ್ನೇಹಿತರೆ. ಇದೊಂದು ಉದಾಹರಣೆ ಮದ್ದಗಿರಿ ಅನ್ನೋದಕ್ಕೆ. ಆಮೇಲೆ ಇನ್ನೊಂದು ಉದಾಹರಣೆ ಅಂದರೆ, ನೀವು ನಮ್ಮ ಏಕಶಿಲಾ ಬೆಟ್ಟದ ಹಿಂದಕ್ಕೆ ಹೋಗ್ಬಿಟ್ರೆ ಸ್ನೇಹಿತರೆ, ಅಲ್ಲಿ ನಮ್ಮ ಏಕಶಿಲಾ ಬೆಟ್ಟಕ್ಕೆ ಒಂದು ಆಂಜನೇಯ ಸ್ವಾಮಿ ಗ್ರಹ ಇದೆ ಸ್ನೇಹಿತರೆ. ಆ ಕಡೆ ಸುಮಾರಾಗಿರೋ ಒಂದು ಗುಟ್ಟೆ ಇದೆ ಸ್ನೇಹಿತರೆ. ಅದರಲ್ಲಿ ಈಶ್ವರನ ದೇವಸ್ಥಾನ ಇದೆ ಸ್ನೇಹಿತರೆ. ಈ ಎರಡರ ಮಧ್ಯೆ ಒಂದು ನೀರಿನ ಕಟ್ಟೆ ನಿಲ್ತಾರೆ ಸ್ನೇಹಿತರೆ. ಅದರ ಹೆಸರು ಸಿದ್ಧರ ಕಟ್ಟೆ ಅಂತ. ಆ ಕಟ್ಟೆ ಮೇಲೆ ನಿಂತ್ಕೊಂಡು ನೀವು ಏಕಶಿಲಾ ಬೆಟ್ಟ ನೋಡಿದ್ರೆ ನಿಮಗೆ ಒಂದೇ ಕಲ್ಲು ಕಾಣಿಸುತ್ತೆ ಸ್ನೇಹಿತರೆ. ನಿಮಗೆ ಈ ಕಡೆ ಈ ಗುಂಡುಗಳು, ಈ ಕಲ್ಲುಗಳು, ಕಲ್ಲಿನ ಮಂಟಪಗಳು ಇವೆಲ್ಲ ಇರೋದ್ರಿಂದ ನಿಮ್ಗೆ ಏಕಶಿಲಾ ಬೆಟ್ಟ ಕೆಳಗಡೆಯಿಂದ ಮೇಲಕ್ಕೆ ಅಂತ ಒಂದೇ ಥರ ಕಾಣಿಸಲ್ಲ. ಅಲ್ಲಿ ಹೋಗಿ ಆ ಸಿದ್ಧಕಟ್ಟೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಏನು ಮರೆಯಿಲ್ಲ ಸ್ನೇಹಿತರೆ, ಒಂದೇ ಕಲ್ಲೆ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ? ಒಳ್ಳೆ ಮಲಗಿರೋ ಮದ ಆನೆ ಕಣ್ಣ ಕಾಣಿಸುತ್ತೆ. ಅದಕ್ಕಾಗಿ ಮದ್ದಗಿರಿ ಅಂತ ಕರೆಯೋರು ಸ್ನೇಹಿತರೆ. ಆಮೇಲೆ ಮಧುಗಿರಿ ಅಂತ ಹೆಂಗಾಯ್ತು ಅಂದರೆ, ಪುಣ್ಯಪುರುಷರು ಮಹಾಜ್ಞಾನಿಗಳು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ಕವಿರು ಅವರು ಇಲ್ಲಿ ಒಬ್ಬರು AC ಆಗಿದ್ರಂತೆ ಸ್ನೇಹಿತರೆ. ಅವರು AC ಆಗಿದ್ದ ಕಾಲದಲ್ಲಿ ಅವರು ನಮ್ಮ ಮಧುಗಿರಿ ಬೆಟ್ಟ ನಾವು ಯಾವ ಥರ ನೋಡೋಕ್ಕೆ ಬಂದಾಗ ಈ ಬೆಟ್ಟಗಿರಿ ಬೆಟ್ಟದಲ್ಲಿ ತುಂಬ ಹೆಜ್ಜೆನರಿಕೆ ಅವ್ರು ಏನು ಮಾಡಿದ್ರು ಅಂದರೆ ಮಧುಗಿರಿ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ ಅಂತ ಮಧುಗಿರಿ ಅಂತ ನಾಮಕರಣ ಮಾಡೋದು ಸ್ನೇಹಿತರೆ. ಮತ್ತು ಇನ್ನೂ ಕೆಲವರು ಏನು ಕೇಳ್ತಾರೆ ಸ್ನೇಹಿತರೆ, ಅಣ್ಣ ಆಗಿನ ಕಾಲದಲ್ಲಿ ರಾಜರು ಎಲ್ಲಿ ವಾಸ ಇದ್ರು. ಆಮೇಲೆ ಇನ್ನೂ ಕೆಲವರು ಕೇಳ್ತಾರೆ, ಅಣ್ಣ ಇಷ್ಟು ದಪ್ಪ ಬಂಡೆಗಳು ಕಲ್ಲುಗಳು ಎಲ್ಲಿಂದ ತಂದರು ಅಂತ ಕೇಳ್ತಾರೆ. ಅಣ್ಣ ಆಗಿನ ಕಾಲದಲ್ಲಿ ಸಿಮೆಂಟ್ ಇಲ್ವಲ್ಲ, ಏನು ಮಾಡಿದ್ರು ಅಂತ ಕೇಳ್ತಾರೆ ಸ್ನೇಹಿತರೆ. ನೋಡಿರಿ, ಕೆಳಗಡೆ ನೀವು 2 ವೀಲರು ಕಾರ್ ಪಾರ್ಕ್ ಮಾಡ್ತಿರಲ್ಲ ಸ್ನೇಹಿತರೆ, ಕೋದಂಡ ಸ್ವಾಮಿ ದೇವಸ್ಥಾನ ಮುಂದೆ ಇರೋ ಬಿಲ್ಡಿಂಗ್ಗಳೆಲ್ಲ ಆಗಿನ ಕಾಲದ ರಾಜರ ಮನೆಗಳು, ರಾಜರ ದರ್ಬಾರ್ ಮಹಲು ಅವೆಲ್ಲ ಅವೇ ಸ್ನೇಹಿತರೆ. ಮತ್ತು ಈ ದಪ್ಪ ಕಲ್ಲುಗಳು, ಕಂಬಗಳೆಲ್ಲ ನಿಲ್ಸೋರವ ಇವೆಲ್ಲಿಂದ ತಗೊಬಂದಿಲ್ಲ ಸ್ನೇಹಿತರೆ. ಈ ಥರ ಬೃಹದಾಕಾರ ಬಂಡೆಗಳನ್ನ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ಎಲ್ಲ ಇಲ್ಲೇ ನಿಲ್ಲಿಸೋ ಸ್ನೇಹಿತರೆ. ಮತ್ತು ಆಗಿನ ಕಾಲಕ್ಕೆ ಸಿಮೆಂಟ್ ಇಲ್ಲ ಸ್ನೇಹಿತರೆ. ಆ ಆನೆಬಾವಿ ಕಲ್ಯಾಣಿಂದ ಮುಂದಕ್ಕೆ ಹೋದರೆ ನೋಡಿ ಈ ಥರ ರೌಂಡಾಗಿರೋ ಗಾಳಿಗಳು ಸ್ನೇಹಿತರೆ, ಕಲ್ಲಿನ ಗಾಳಿಗಳು 5 ಗಾಳಿಗಳಿದಾವೆ ಸ್ನೇಹಿತರೆ. ಅದಕ್ಕೆ ಮಧ್ಯೆ ಓಲೈತೆ. ಅಲ್ಲಿ 4 ತೊಟ್ಟಿ ಮಾಡೋರು ಸ್ನೇಹಿತರೆ. 1 ತೊಟ್ಟಿ ನೀರಿಗೆ, ಇನ್ನು 3 ತೊಟ್ಟಿ ರೆಡಿಯಾಗಿರೋ ಗಾರೆ ಹಾಕ್ಕೊಳ್ಳೋದಕ್ಕೆ. ಅವ್ರು ಏನು ಮಾಡೋರು, ಒಂದು 5 ಬಂಡಿ ಮಳ್ಳು, 5 ಬಂಡಿ ಸುಣಕಲ್ಲು ಹಾಕಿ ಅಲ್ಲಿ ಗಾರೆ ಹರಿಯೋ ಸ್ನೇಹಿತರೆ. ನೋಡಿರಿ, ನಮ್ಮ ಮಧುಗಿರಿ ಬೆಟ್ಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ನಿಮ್ಮೆಲ್ಲರಲ್ಲಿ ಕೈ ಮುಕ್ಕೊಳ್ಳೋದು ಏನಂದರೆ ಸ್ನೇಹಿತರೆ, ಈ ನಮ್ಮ ಮಧುಗಿರಿ ಬೆಟ್ಟ ನಮ್ಮ ಎಲ್ಲರದು. ನೀವೆಲ್ಲ ಬರ್ತೀರಾ, 2 ಲೀಟ್ರ್ ಕ್ಯಾನ್ 1 ಲೀಟ್ರ್ ಕ್ಯಾನ್ ತುಂಬ ತರ್ತೀರಾ, ತಿಂಡಿಗಳು ತರ್ತೀರಾ, ತಿಂತೀರಾ, ಎಲ್ಲಂದ್ರೆ ಅಲ್ಲೇ ಬಿಸಾಕ್ತೀರಾ. ದಯವಿಟ್ಟು ಅದನ್ನು ಯಾರೂ ಬಿಸಾಕಬೇಡ್ರಿ. ಈ ಏಕಶಿಲಾ ಬೆಟ್ಟ ನಮ್ಮ ಎಲ್ಲರದು. ಮತ್ತು ಬಂಡೆ ಮೇಲೆ, ಕಲ್ಲು ಮೇಲೆ ದಯವಿಟ್ಟು ಏನು ಬರೆಯೋಕ್ಕೆ ಹೋಗ್ಬೇಡ್ರಿ. ಆಗಿನ ಕಾಲದಲ್ಲಿ ಕೆಟ್ಟಿರೋ ಮಹನೀಯರು, ಪುಣ್ಯಪುರುಷರು, ಮಹಾಜ್ಞಾನಿಗಳು ಅವರೇ ಏನೂ ಬರೆದಿಲ್ಲ. ನೀವೇನು ಬರಬೇಡ್ರಿ. ನೋಡಿರಿ, ಇಷ್ಟೊಂದು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ಈ ಅಣ್ಣವ್ರಿಗೂ ನಮ್ಮ ಸ್ನೇಹಿತರಿಗೂ ಇವರಿಗೆಲ್ಲ ನಮ್ಮ ಶಿರವಾಗಿ ವಂದಿಸುತ್ತಾ ನಾನು ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೋಲೋ ಭರತ್ ಮಾತಾ ಕೆ, ಜೈ ಬೋಲೋ ಭರತ್ ಮಾತಾ ಕೆ, ಜೈ ಬೋಲೋ ಭರತ್ ಮಾತಾ ಕೆ, ಜೈ ಶ್ರೀ ಸದ್ಗುರುನಾಥ ನಮೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಸದ್ಗುರು ಎಲ್ಲರೂ ಚೆನ್ನಾಗಿಟ್ಟಿರಲಿ. ಜಗತ್ತಿನಾಗಿರೋರೆಲ್ಲ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಆವಾಗ ನಾವು ಚೆನ್ನಾಗಿದ್ದಂಗೆ ಲೆಕ್ಕ ಸ್ನೇಹಿತರೆ. ನಮಸ್ಕಾರ.